ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಮ್ಮಿಯ ಪ್ರೋಗ್ರಾಮ್ ಇದೆ ಅಂದಲ್ಲ, ಅಲ್ಲಿ ಬಂದಿದ್ದೀವಿ ನೋಡಿ. ಸಮಾಜ ಸೇವಕರು ಹಾಗೂ ಉದ್ಯಮಿಯಾದಂತಹ ರಾಜೇಶ್ ಅವರು ಅಲ್ಲೇ ಎಲ್ಲರಿಗೂ ಕಾರ್ಯಕ್ರಮ ನಡೀತಾ ಇದೆ. ಸೊ ಬನ್ನಿ. ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಮುತ್ತಣ್ಣ ಸಿಜಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮುಖ್ಯ ಅತಿಥಿಗಳಾದ ಮುತ್ತಣ್ಣರವರು. ಇದುವೇ ಕೆಎಂಪಿಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನೆ. ಹಾಗೂ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಾಕ್ಟರ್ ವಿಶ್ವನಾಥ್ ಅವರಿಗೆ ವೇದಿಕೆ ಮೇಲೆ ಗೌರವ. ನಮ್ಮ ಮಹಿಳಾ ಸಾಧಕರಿಗೆ ಇದುವೇ ಗೌರವ ಸಮರ್ಪಣೆ. ಕೆಎಂಪಿಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಕರುನಾಡ ಆದರ್ಶ ವನಿತಾ ಪ್ರಶಸ್ತಿ 2020-25ರ ಇಂದಿನ ಪ್ರಶಸ್ತಿ ಪ್ರದಾನದಲ್ಲಿ ಮೊದಲನೇದಾಗಿ ಖೋಖೋ ವರ್ಲ್ಡ್ ಕಪ್ ಆಟದಲ್ಲಿ ತನ್ನ ಅಪೂರ್ಣ ಪ್ರತಿಭೆಯನ್ನು ತೋರಿಸಿ ಪ್ಲೇಯರ್ ಆಫ್ ದ ಫಿನಾಲೆ ಆಗಿ ಆಟದಲ್ಲಿ ವೇಗ ಹಾಗೂ ಚತುರತನದಿಂದ ಮಾದರಿಯಾಗಿ ನಿಂತಿರುವಂತಹ ಕುಮಾರಿ ಚೈತ್ರರವರಿಗೆ ಗೌರವಾನ್ವಿತವಾಗಿ ವೇದಿಕೆಯನ್ನು ಆಹ್ವಾನಿಸ್ತಾ ಇದ್ದೀವಿ. ಇವರಿಗೆ ಕ್ರೀಡೆ ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡಿದ್ರು ಕೂಡ ಹೆಮ್ಮೆಯಂತ ವಿಷಯ ಅಂತಾನೆ ಹೇಳ್ಬೋದು. ವರ್ಲ್ಡ್ ಕಪ್ ನಮ್ಮ ಮೈಸೂರಿನಿಂದ ಇವರಿಗೆ ರೆಪ್ರೆಸೆಂಟ್ ಮಾಡಿ ಪ್ಲೇಯರ್ ಆಫ್ ದ ಫಿನಾಲೆ ಅಂತ ಮತ್ತಷ್ಟು ಜೋರಾದ ಚಪ್ಪಳೆ ಬರಬೇಕು ಈ ಸಾಧನೆಗೆ. ಇವಾಗ ನಮ್ಮ ಮಮ್ಮಿನೂ ಕರೀತಾರೆ. ಅಪೂರ್ವವಾದಂತಹ ಸೇವೆಯನ್ನು ನೀಡಿರುವಂತಹ ಪ್ರೊಫೆಸರ್ ವನಮಾಲಾಲ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಗೆ ಗೌರವ ಸಮರ್ಪಣೆ. ಇದುವೇ ಆದರ್ಶ ಮಹಿಳೆ 2020-25. ಗೌರವಾನ್ವಿತವಾಗಿ ವನಮಾಲಾಲ್ ಅವರ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದಾರೆ. ಮಮತಾ ಪ್ರಸಾದ್ ಅವರನ್ನ ಗೌರವಯುತವಾಗಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ವಿಜಯಲತಾ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ವಿಜಯಲತಾ ಅವರು ನಿಮ್ಮೆಲ್ಲರ ಚಪ್ಪಾಳೆ ಧ್ವನಿಯಿಂದ ನಮ್ಮ ಸಾಧಕರನ್ನ ಪ್ರೋತ್ಸಾಹಿಸಬೇಕು. ಅವರು ಚಾಂಪಿಯನ್ಶಿಪ್ ಓವರಾಲ್ ಚಾಂಪಿಯನ್ಶಿಪ್ ಪಡೆದಿದ್ದಾರೆ. ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅಲೋಕ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವಿನಂತಿ ಮಾಡ್ಕೊತಾ ಇದ್ವಿ. NCC ಮಕ್ಕಳು ಪ್ರಶಸ್ತಿ ಪುರಸ್ಕೃತರ 10 ಜನರಂತಹ ತಮ್ಮ ಸರ್ಟಿಫಿಕೇಟ್ ಗಳನ್ನ ತಗೊಂಡು ಬರಬೇಕು ಅಂತ ವೇದಿಕೆ ಮೇಲೆ
ಜೋರದ ಚಪ್ಪಾಳೆಯೊಂದಿಗೆ ನಮ್ಮ ಸಾಧಕರಿಗೆ ಗೌರವ ಸಮರ್ಪಿಸಬೇಕು. ಇವರೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾದಂಥವರು. ನಮ್ಮೆಲ್ಲ ಮುಖ್ಯ ಅತಿಥಿಗಳು ಹೂವಾಕಿಯವರಿಗೆ ಜೋರದ ಚಪ್ಪಾಳೆ ಬರಬೇಕು ನಮ್ಮ ಎಲ್ಲ ಸಾಧಕರಿಗೆ. ಸಮಾಜದಲ್ಲಿ ಇರುವಂತಹ ವ್ಯಕ್ತಿಗಳು ಮತ್ತಷ್ಟು ಸ್ಫೂರ್ತಿದಾಯಕವಾದಂಥವರು. ಪುಷ್ಪಾರ್ಚನೆ ಮಾಡಬೇಕು ಈ ನಮ್ಮ ಎಲ್ಲ ಸಾಧಕರಿಗೆ. ಈ ಸಾಧಕರಿಗೆ ಈ ಚಪ್ಪಾಳೆ ಸಾಲದು, ಎಲ್ರಿಗಿಂತ ಜೋರದ ಚಪ್ಪಾಳೆ ಬರಬೇಕು. ಇನ್ನು ಮತ್ತಷ್ಟು ಸಾಧನೆಗೈಬೇಕು ಅಂತ ನಮ್ಮ KMPK ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವೆಲ್ಲರೂ ಹಾರೈಸ್ತಾ ಇದ್ದೀವಿ. ಇಡೀ ಭಾರತದಲ್ಲೇ ಮೊದಲಿಗೆ ಇವರು ಮೌಂಟ್ ಎವರೆಸ್ಟ್ ಏರಿದಂತಹ ಮಹಿಳೆ, ವೀರ ಮಹಿಳೆ, ಪ್ರಪ್ರಥಮ ಮಹಿಳೆ, ಭಾರತದಲ್ಲೇ ಫಸ್ಟ್ ಮೌಂಟ್ ಅಪ್ಪಯ್ಯನವರಿಗೆ ಇದು KMPK ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳು. ಜೋರದ ಚಪ್ಪಾಳೆ ಬರಬೇಕು. ಖಂಡಿತವಾಗ್ಲೂ ಇವರೆಲ್ಲರೂ ಕೂಡ ಮತ್ತಷ್ಟು ಸಾಧನೆಗೆ ಸ್ಫೂರ್ತಿದಾಯಕವಾಗಬೇಕು. ಸೊ ಅವರು ಭಾರತದಲ್ಲೇ ಫಸ್ಟ್ ಮೌಂಟ್ ಎವರೆಸ್ಟ್ ಮಾಡಲೇಬೇಕು ಅನ್ನೋ ಒಂದು ಹಠ ಆಗಿರ್ಬೋದು. ಸೊ ಎಸ್, ಇದೆಲ್ಲದರಿಂದ ನಾವು ಇಷ್ಟೊಂದು ಸಾಧನೆಯನ್ನು ಗೈಯಕ್ಕೆ ಸಾಧ್ಯವಾಗುತ್ತದೆ. ಸೊ ಇಂಥ ವನಿತೆಯರು ನಮ್ಮ ಸಮಾಜದಲ್ಲಿರೋದು ನಮ್ಮೆಲ್ಲರಿಗೂ ಕೂಡ ಒಂದು ಗೌರವ ಸಮರ್ಪಣೆ ಮಾಡುವಂತಹ ಸಮಯ. ಹಾಗೆಯೇ ನಾವೆಲ್ಲರೂ ಕೂಡ ಇವರಿಂದ ಕಲಿಯುವಂಥ ತುಂಬಾನೇ ಇರುತ್ತೆ. ಹಾಗೆ ಇವರಿಂದ ಮತ್ತಷ್ಟು ಮಹಿಳೆಯರು ಉತ್ತೇಜಿತರಾಗಿ ನಮ್ಮ ಸಾಧನೆಯನ್ನು ಗೈಯಬೇಕು. ಜೋರದ ಚಪ್ಪಾಳೆ ಬರಬೇಕು. ಇವರು ಒಂದು ನಿಟ್ಟ ನಿದರ್ಶನ ಅಂತ ಹೇಳ್ಬೋದು. ಏಜ್ ಡಸಂಟ್ ಮ್ಯಾಟರ್ ಅಂತ ಹೇಳ್ತೀವಿ. ಏಜ್ ಯಾವುದಕ್ಕೂ ಲೆಕ್ಕನೇ ಅಲ್ಲ. ನಮ್ಮಲ್ಲಿ ಎನರ್ಜಿ ಇದ್ರೆ, ಮಾಡ್ಬೇಕನ್ನೋ ಕಾನ್ಫಿಡೆನ್ಸ್ ಇದ್ರೆ ಯಾವುದನ್ನು ಬೇಕಾದ್ರೂ ನಾವು ಸಾಧಿಸಬಹುದು ಅನ್ನೋದಕ್ಕೆ ಇವರೇ ಒಂದು ಸ್ಫೂರ್ತಿ. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನ್ನ ತಂದೆಯವರು ಮೇಜರ್ ಆರ್ಮಿ ಸೈನಿಕರು. ಅವರು ನಾನು 5ನೇ ಕ್ಲಾಸಲ್ಲಿ ಇದ್ದಾಗಲೇ ತೀರ್ಕೊಂಡ್ರು. ಅದಾದ್ಮೇಲೆ ನಮ್ಮ ತಾಯಿಯವರು ನನ್ನ ಇಷ್ಟು ದೊಡ್ಡದಾಗಿ ಸಾಕಿ ಬೆಳೆಸಿದ್ದು. ನಮ್ಮ ತಾಯಿಯವರು ನಾನು PUC ಇದ್ದಾಗ ತೀರ್ಕೊಂಡ್ರು. ಬಟ್ ಈ ಮಧ್ಯದಲ್ಲಿ ಒಂದು ಹೇಳಕ್ ಇಚ್ಛೆ ಪಡ್ತೀನಿ. ನಾನು ಹುಟ್ಟಿದಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅಂದ್ರೆ ಎಲ್ಲಿ ಕುಣಿಸಿದ್ರೆ ಅಲ್ಲೇ ಕುತ್ಕೊಳ್ಬೇಕಾಗಿತ್ತು, ಎಲ್ಲಿ ಮಲಗಿಸಿದ್ರೆ ಅಲ್ಲೇ ಮಲಗಬೇಕಾಗಿತ್ತು. ಅವಾಗ ನಮ್ಮ ತಾಯಿಯವ್ರಿಗೆ ಹೇಳೋರು, ಏನಮ್ಮ ಇವ್ನ ಯಾವ್ದಾರು ಅನಾಥಾಶ್ರಮಕ್ಕೆ ಸೇರಿಸ್ಬಿಡು ಹಂಗೆ ಹಿಂಗೆ ಅಂತ. ನಮ್ಮ ತಾಯಿಯವ್ರು ಹೇಳ್ತಾ ಇದ್ರು, ಇವನಂತವ್ರು ಸೇರಿಸೋದಲ್ಲ, ನಿಮ್ಮಂತವ್ರು ಸೇರಿಸ್ತೀನಿ. ನನ್ನ ಮಗ ನಿಜವಾಗ್ಲೂ ನಡೀತಾನೆ, ನನ್ನ ಮಗ ನಿಜವಾಗ್ಲೂ ಸಮಾಜಕ್ಕೆ ಜಗತ್ಗೆ ಏನಾದ್ರೂ ಒಂದು ಕೊಡುಗೆ ನೀಡ್ತಾನೆ ಅಂತ ಹೇಳಿ ನಾನು ಇವತ್ತೇನಾದ್ರೂ ನಡೀತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ನನ್ನ ತಾಯಿಯವರೇ ಕಾರಣ. ಜೊತೆಗೆ ಇವತ್ತು ನನ್ನ ತಾಯಿಯವರು ಯಾವಾಗ ಮಾತಾಡೋರು, ನಾನು ಕೇಳ್ತಾ ಇದ್ದೆ, ಅಮ್ಮ ನಾನು ನಡಿಬೋದಾ? ನೀನ್ ಖಂಡಿತ ನಡೀತೆ ಮಗ, ನಾನಿದ್ದೀನಿ, ನೀನ್ ನನ್ನ ಮಗನಾಗಿ ನಡಿಲೇಬೇಕು ಅಂದ್ರು ನಡೆದೆ. ಎಲ್ಲರೂ ಸೈಕಲ್ ಓಡಿಸ್ತಾ ಇದ್ರು, ಅಮ್ಮ ನಾನ್ ಸೈಕಲ್ ಓಡಿಸ್ಬೋದ ಅಂದೆ. ನೀನ್ ಸೈಕಲ್ ಓಡಿಸ್ತೀಯ, ನೀನ್ ನನ್ನ ಕುಂಡಿಸ್ಕೊಂಡು ಸೈಕಲ್ ಓಡಿಸ್ಬೇಕು ಅಂತ ಹೇಳಿ ಸೈಕಲ್ ಕೂಡ ನಮ್ಮ ತಾಯಿಯವರೇ ಕಲಿಸಿದ್ದು. ನಮ್ಮ ತಾಯಿಯವ್ರನ್ನು ಕೂಡ ಕುಂಡಿಸ್ಕೊಂಡು ಸೈಕಲ್ ಓಡಿಸಿದ್ದೆ. ಅಮ್ಮ ಎಲ್ಲರೂ 2 ವೀಲರ್ ಓಡಿಸ್ಬೋದ ಅಂದೆ. ನೀನ್ ಖಂಡಿತ ಓಡಿಸ್ತೆ, ನನ್ನ ಕುಂಡಿಸ್ಕೊಂಡು ನೀನ್ ಓಡಿಸ್ಲೇಬೇಕು ಅಂತ ಹೇಳಿ ಅದನ್ನು ಕೂಡ ಸ್ಫೂರ್ತಿಯಾಗಿ ತುಂಬಿದ್ರು. ಅದೇ ರೀತಿ ಸ್ಪೋರ್ಟ್ಸ್ ಅಲ್ಲಿ ಕೂಡ ನನ್ನ ಸ್ಕೂಲ್ಗಳಲ್ಲಿ ಸೇರಿಸ್ಕೊಳ್ತಾ ಇರಲಿಲ್ಲ. ಇಲ್ಲಮ್ಮ ಇನ್ನ ಸೇರಿಸ್ಕೊಳ್ಳಲ್ಲ, ಪ್ರಾಬ್ಲಮ್ ಇದೆ ಕಾಲ್ದು, ಆಗಲ್ಲ ಅಂತ. ಏನೇ ಹೆಚ್ಚು ಕಡಿಮೆ ಆದ್ರೂ ನಾನೇ ಜವಾಬ್ದಾರಿ, ನೀವು ಸೇರಿಸ್ಕೊಬೇಕು ಅಂದ್ರು. ಇವತ್ತು ನಾನು ಆಡ್ತಿರೋ ಸ್ಪೋರ್ಟ್ಸ್ ಇಲ್ಲ, ವಾಲಿಬಾಲ್, ನೆಟ್ಬಾಲ್ ಸ್ಟೇಟ್ ಲೆವೆಲ್ ಪ್ಲೇಯರು, ಚೆಸ್ ಡಿಸ್ಟ್ರಿಕ್ಟ್ ಪ್ಲೇಯರು, ಸ್ನೂಕರ್ ಅಟ್ನೋ ಈಗಲೂ ಕೂಡ ಸ್ಟೇಟ್ ಪ್ಲೇಯರು. ನಾನು ಇವೆಲ್ಲ ಯಾಕೆ ಹೇಳ್ತೀನಿ ಅಂತ 1 ನಿಮಿಷದಲ್ಲಿ ಮುಗಿಸ್ತೀನಿ. ಜೊತೆಗೆ ಅದೇ ರೀತಿ ಏನು ಎಲ್ಲರೂ ಟ್ರಿಪ್ ಹೋಗ್ತಾ ಇದ್ರು ಸ್ಕೂಲ್ ಡೇಸ್ ಅಲ್ಲಿ.
ನಾನ್ ಕೇಳಿದೆ, ಅಮ್ಮ ನಾನು ಟ್ರಿಪ್ ಹೋಗ್ಬೇಕು ಅಂದೆ, ಕರ್ಕೊಂಡು ಹೋಗ್ತಾ ಇಲ್ಲ ಅಂದೆ. ನಮ್ಮ ತಾಯರ್ ಬಂದು ಸ್ಕೂಲಲ್ಲಿ ಗಲಾಟೆ ಮಾಡಿದ್ರು, ಇವ್ನು ಕರ್ಕೊಂಡು ಹೋಗ್ಬೇಕು ಅಂತ. ಇಲ್ಲಮ್ಮ ಇವ್ನು ಕರ್ಕೊಂಡು ಹೋಗಲ್ಲ, ನಾವು ಬೆಟ್ಟ ಗಿಟ್ಟ ಹತ್ತಬೇಕಾಗುತ್ತೆ, ನೀರ್ಗೆ ಇಳಿಬೇಕಾಗುತ್ತೆ, ಎಲ್ಲೆಲ್ಲಿ ಹೋಗ್ಬೇಕಾಗುತ್ತೆ, ಇವನೇನ ಕಳೆದೋಗ್ಬಿಟ್ರೆ ಬಿದ್ದೋಗ್ಬಿಟ್ರೆ ಏನಾರು ಆಗ್ಬಿಟ್ರೆ, ನೀವೆಲ್ಲ ಕಳೆದೋದ್ರು ಇವ್ನು ಕಳೆದೋಗಲ್ಲ, ನೀವೆಲ್ಲ ಬಿದ್ದೋದ್ರು ಇವ್ನು ಬಿದ್ದೋಗಲ್ಲ, ನೀವೆಲ್ಲ ಹೋದ್ರು ಇವನ್ ಬಂದೇ ಬರ್ತಾನೆ ಬೇಕಾದ್ರೆ ಅಂತ ಹೇಳಿ ಅವತ್ತು ಲೆಟ್ರ್ ಬರ್ಸ್ಕೊಂಡು ಅವತ್ತು ಟ್ರಿಪ್ ಸ್ಟಾರ್ಟ್ ಮಾಡಿಸಿದ್ರು ನಮ್ಮ ತಾಯಿ ಸ್ಕೂಲ್ ಡೇಸ್ ಅಲ್ಲಿ 5ನೇ ಕ್ಲಾಸ್ ಅಲ್ಲಿ. ಇವತ್ತು ಪ್ರಪಂಚದ ಸುಮಾರು 40 ರಿಂದ 50 ಕಂಟ್ರಿಗಳು ಬಂದಿದ್ದೀನಿ, ಭಾರತವನ್ನ ದೊಡ್ಡ ನೋಡಿದ್ದೀನಿ. ಜೊತೆಗೆ ನಮ್ಮ ತಾಯಿಯವ್ರಿಗೆ ಹೇಳ್ತಾ ಇದ್ರಲ್ಲ, ಇವನೇನ್ ಅನಾಥಾಶ್ರಮ ಸೇರಿಸ್ಬೇಕು, ಇನ್ನೇನು ಇಂದು ಭವಿಷ್ಯ ಹೊಂಟೋಯ್ತು ಅಂತ. ನಮ್ಮ ತಾಯಿಯವರು ಜೈನ್ ಹಾಸ್ಪಿಟಲ್ ಅಲ್ಲಿ ನಾಳೆ ಬೆಳಗ್ಗೆ 6 ಗಂಟೆ 5:30 6 ಗಂಟೆಗೆ ತೀರ್ಕೊಳ್ತಾರೆ ಅಂದ್ರೆ ಒಂದು ಪ್ರಮಾಣ ಮಾಡಿಸ್ಕೊಂಡು, ನಾನು PUC ಯಲ್ಲಿದ್ದೆ, 20 ರೂಪಾಯಿ ನನಗೆ ಕೊಟ್ಬಿಟ್ಟು ಒಂದು ಮಾತು ಹೇಳಿದ್ರು, ನಾನು ಹೇಳ್ದಂಗೆ ಮಾಡ್ತೇನೆ ಮಗನೇ ಅಂತ. ಏನಮ್ಮ? ನನ್ನ ಆಸೆ ಈಡೇರಿಸ್ಬೇಕು. ಏನಮ್ಮ ಅಂದೆ, ನೀನು ಒಬ್ಬ ಎಜುಕೇಟೆಡ್ ಆಗ್ಬೇಕು, ನೀನು 10 ಜನಕ್ಕೆ ಸಹಾಯ ಮಾಡೋ ತರ ಆಗ್ಬೇಕು, ನೀನ್ 10 ಜನಕ್ಕೆ ಸಹಾಯ ಕೇಳೋ ತರ ಆಗ್ಬಾರ್ದು, ನೀನ್ 10 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ನೀನ್ 10 ಜನ ಹತ್ರ ಉದ್ಯೋಗ ಕೇಳಬಾರ್ದು ಅಂತ ಹೇಳಿ. ಇವತ್ತು ನಾನು ಹೋಗ್ತಾ ಇದ್ದ ಕಾಲೇಜನ್ನೇ ತಗೊಂಡು ಬಸವೇಶ್ವರ ಕಾಲೇಜ್ನ ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಕಾಲೇಜನ್ನು ನಡೆಸ್ತಾ ಇದ್ದೀನಿ. ತಂದೆ ತಾಯಿ ಇದ್ದಂತ ಮಕ್ಕಳಿಗೆ ಇಡೀ ಭಾರತ ದೇಶದಲ್ಲಿ 1 ರೂಪಾಯಿ ತಗೊಂಡು ಏನಾದ್ರು ಎಜುಕೇಶನ್ ನಡೆಸ್ತಾ ಇದ್ದೀನಿ ಅಂದ್ರೆ ಅದು ನಾನು ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಮತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 90% ಮೇಲ್ಪಟ್ಟವ್ರಿಗೂ ಕೂಡ 1 ರೂಪಾಯಿ ತಗೊಂಡು ಶಿಕ್ಷಣವನ್ನು ನಡೆಸ್ತಾ ಇದ್ದೀನಿ ಅಂದ್ರೆ ಅದು ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂದ್ರೆ ನಮ್ಮ ತಂದೆ ತಾಯಿಯವ್ರು ತೀರ್ಕೊಂಡಾದ್ಮೇಲೆ ನಮ್ಮ ತಂಗಿ ನಮ್ಮ ತಮ್ಮನ್ನು ಓದಿಸ್ಕೊಂಡು ನಾನು ಓದ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಅದು ನನಗೆ ಗೊತ್ತು. ನಾನೇ ಫೀಸ್ ಕಟ್ಕೊಂಡು, ನಾನೇ ಓದ್ಕೊಂಡು, ನಾನೇ ದುಡ್ಕೊಂಡು ಇವತ್ತು ಎಲ್ಲಾ ಉದ್ಯಮದಲ್ಲೂ ಇದ್ದೀನಿ. ಟ್ರಾವೆಲ್ಸ್ ಅಲ್ಲಿ ಇದ್ದೀನಿ, ಶೇರ್ಗಡಿ ಕಂಪ್ನಿ ಇದೆ, ಕಾಲೇಜ್ ಇದೆ, ಸ್ಕೂಲ್ ಇದೆ, ಅಡಿಕೆ ಫ್ಯಾಕ್ಟರಿ ಇದೆ ಶಿವಮೊಗ್ಗದಲ್ಲಿ. ಇದೇ ರೀತಿ ಎಲ್ಲ ಉದ್ಯಮದಲ್ಲೂ ಕಾಲ್ ಸೆಂಟರ್ ಇದೆ, ಟೆಲಿಕಾಲಿಂಗ್ 100 ಜನಕ್ಕೆ